ನಮಸ್ಕಾರ. ನೀವು ಹಂಪಿಗೆ ಭೇಟಿ ಕೊಟ್ಟರೆ ಅಲ್ಲಿ ಈ ಇತಿಹಾಸಗಳ ಬಗ್ಗೆ ಬರೆದಿರುತ್ತಾರಲ್ಲ, ಅಲ್ಲೊಂದು ಕಡೆ ಕೃಷ್ಣದೇವರಾಯನ ದಿನಚರಿಯ ಬಗ್ಗೆ ವಿದೇಶದಿಂದ ಬಂದಂಥ ಯಾತ್ರಿಕ, ಅವನ ಹೆಸರು ನಂಗೆ ನೆನಪಿಲ್ಲ ಸರಿಯಾಗಿ, ಯು ಎನ್ ಸ್ನಾಂಗ್‌ನೋ ಯಾರೋ, ಅವನು ಬರೆದಿದ್ದಾನೆ. ಅಲ್ಲಿ ಬೇರೆ ಎಲ್ಲ ಓಕೆ, ಆದ್ರೆ ನಂಗೆ ನೆನಪಿರೋದೇನು ಅಂತಂದ್ರೆ, ಕೃಷ್ಣದೇವರಾಯ ಪ್ರತಿದಿನ ದೊಡ್ಡ ಪ್ರಮಾಣದಲ್ಲಿ ಎಳ್ಳೆಣ್ಣೆಯನ್ನು ಕುಡಿತಿದ್ದ ಅಂತ. ನನಗೆ ಆ ಕ್ವಾಂಟಿಟಿ ನೋಡಿ ತುಂಬ ಆಶ್ಚರ್ಯ ಆಗ್ಬಿಟ್ಟಿತ್ತು. ಇಷ್ಟೊಂದು ಎಳ್ಳೆಣ್ಣೆನ ಕುಡಿಲಿಕ್ಕೆ ಸಾಧ್ಯನಾ ಅಂತ. ಇವತ್ತಿನ ವಿಡಿಯೋ ನೋಡಿದ ಮೇಲೆ ನಿಮಗೆ ಕೃಷ್ಣದೇವರಾಯನಿಗೆ ಎಳ್ಳೆಣ್ಣೆಯಿಂದ ಏನೇನು ಪ್ರಯೋಜನ ಆಗಿರುತ್ತೆ ಅನ್ನೋದು ಅರ್ಥ ಆಗುತ್ತೆ. ತೈಲಾನಾಂ ತಿಲತೈಲಂ ಅಂತ ಆಯುರ್ವೇದ ಹೇಳುತ್ತೆ. ಅಂದರೆ ಎಣ್ಣೆಗಳಲ್ಲಿ ಎಳ್ಳೆಣ್ಣೆ ತುಂಬ ಶ್ರೇಷ್ಠವಾದ್ದು ಅಂತ. ತತ್ರ ತೈಲೇಶು ಮಧ್ಯೆ ಮುಖ್ಯಂ ತಿಲೋದ್ಭವಂ ಅಂತ ಹೇಳ್ತಾರೆ. ಅಂದರೆ ಎಣ್ಣೆಗಳ ಮಧ್ಯದಲ್ಲಿ ಮುಖ್ಯವಾಗಿರುವಂಥದ್ದು ಈ ಎಳ್ಳೆಣ್ಣೆ ಅಂತ, ಅಥವಾ ತಿಲದಿಂದ ಬಂದಂತಹ ತೈಲ ಅಂತ. ಎಳ್ಳೆಣ್ಣೆ ಅತ್ಯಂತ ಶ್ರೇಷ್ಠವಾದದ್ದು. ಮತ್ತೆ ಈ ತೈಲಗಳ ಲಿಸ್ಟನ್ನು ಎಕ್ಸ್‌ಪ್ಲೇನ್ ಮಾಡುವಾಗ ಎಲ್ಲ ಸಂಹಿತೆಗಳಲ್ಲಿ ಅಥವಾ ಎಲ್ಲ ನಿಘಂಟುಗಳಲ್ಲಿ ತಿಲತೈಲಕ್ಕೆ ಮೊದಲನೇ ಸ್ಥಾನವನ್ನು ಕೊಡ್ತಾರೆ. ಆಯುರ್ವೇದದ 90% ತೈಲಗಳಲ್ಲಿ, ತೈಲ ತಯಾರು ಮಾಡುವಾಗ, ಉದಾಹರಣೆಗೆ ಮಹಾನಾರಾಯಣ ತೈಲ, ಕ್ಷೀರಬಲ ತೈಲ, ಈ ಥರ ತೈಲಗಳನ್ನು ತಯಾರು ಮಾಡುವಾಗ ಎಳ್ಳೆಣ್ಣೆಯನ್ನೇ ಬಳಕೆ ಮಾಡ್ತಾರೆ. ಇವತ್ತು ನಾವು ಯಾಕೆ ಎಳ್ಳೆಣ್ಣೆ ಅಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ, ಎಳ್ಳೆಣ್ಣೆಯ ಗುಣಗಳೇನೇನು, ಅದನ್ನು ನಾವು ಹೇಗೆ ಬಳಕೆ ಮಾಡಬೇಕು, ಎಳ್ಳೆಣ್ಣೆ ದಪ್ಪಿರೋರಿಗೆ ಒಳ್ಳೆಯದಾ, ತೆಳ್ಳಗಿರುವವರಿಗೆ ಒಳ್ಳೆಯದಾ, ಎಳ್ಳೆಣ್ಣೆ ಯಾರು ಸೇವನೆ ಮಾಡೋದು ಸರಿಯಲ್ಲ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಎಳ್ಳೆಣ್ಣೆಯ ಗುಣಗಳು. ಎಳ್ಳೆಣ್ಣೆಗೆ ಸ್ನಿಗ್ಧ, ಉಷ್ಣ ಮತ್ತು ಗುರುಗುಣಗಳು ಇರೋದರಿಂದ ಇದು ತುಂಬ ಚೆನ್ನಾಗಿ ವಾತ ಶಮನ ಮಾಡುತ್ತೆ. ನಮಗೆ ವಯಸ್ಸಾಗ್ತಾ ಹೋದಾಗೆ ವಾತ ವ್ಯಾಧಿಗಳು ಒಂದೊಂದಾಗಿ ಕಾಡ್ತಾವಲ್ಲ, ಅವು ಕಾಡಬಾರ್ದು ಅಂದರೆ ಎಳ್ಳೆಣ್ಣೆಯನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು. ಆಯುರ್ವೇದದಲ್ಲಿ ತೈಲದಿಂದ ಅಂದರೆ ಎಳ್ಳೆಣ್ಣೆಯಿಂದ ವಾತ, ತುಪ್ಪದಿಂದ ಪಿತ್ತ, ಜೇನುತುಪ್ಪದಿಂದ ಕಫದೋಷವನ್ನು ನಾವು ಕಂಟ್ರೋಲ್ ಇಟ್ಕೊಳ್ಬೋದು. ಅದನ್ನು ಹೆಚ್ಚೆಚ್ಚಾಗಿ ಬಳಕೆ ಮಾಡ್ತಾ ಹೋದರೆ ಆಗ ದೋಷಗಳು ಕಂಟ್ರೋಲ್ ಇರ್ತವೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ವಾತದೋಷವನ್ನು ಕಂಟ್ರೋಲ್ ಇಟ್ಕೊಳ್ಬೇಕು ಅಂದರೆ ಎಳ್ಳೆಣ್ಣೆಯನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು. ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ಎಲ್ಲ ಸಂಹಿತೆಗಳಲ್ಲೂ ಮತ್ತೆ ಹೇಳ್ತಾರೆ. ಮತ್ತೆ ಇದಕ್ಕೆ ವ್ಯವಾಯಿ ಗುಣ ಇದೆ. ವ್ಯವಾಯಿ ಗುಣ ಅಂತಂದರೆ ಬಹಳ ವೇಗವಾಗಿ ದೇಹದಲ್ಲಿ ಸ್ಪ್ರೆಡ್ ಆಗುತ್ತೆ, ದೇಹ ಅದನ್ನು ಹೀರ್ಕೊಳ್ಳುತ್ತೆ ಅನ್ನೋ ಅರ್ಥ. ಹಾಗಾಗಿ ಅಭ್ಯಂಗಕ್ಕೆ, ಎಣ್ಣೆಯ ಮಸಾಜ್ಗೆ ಇದನ್ನು ಬಳಕೆ ಮಾಡಿದರೆ ಆಗ ದೇಹ ಅದನ್ನು ಚೆನ್ನಾಗಿ ಹೀರ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ, ಬಹಳ ಬೇಗ ಅದು ಹೀರ್ಕೊಳ್ಳುತ್ತೆ. ಮತ್ತು ಈ ಹಿಂದೆಲ್ಲ ಯುದ್ಧಕ್ಕೆ ಹೋಗೋ ಮೊದಲು ಅಥವಾ ಆ ಥರ ಬಹಳ ಬೇಗ ನಮಗೆ ಬಲ ಸಿಗಬೇಕು ಅಂತಿದ್ರೆ ಎಳ್ಳೆಣ್ಣೆಯನ್ನು ಕುಡಿತಿದ್ರಂತೆ. ಹಾಗೆ ಮಾಡೋದರಿಂದ ನಮ್ಮ ದೇಹಕ್ಕೆ ಬಹಳ ಬೇಗ ಅದು ಸಿಗುತ್ತೆ, ಜೊತೆಗೆ ಇದು ಇಡೀ ದೇಹಕ್ಕೆ ಬಹಳ ಬೇಗ ವ್ಯಾಪಿಸಿಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ, ಈ ಕಾರಣದಿಂದಾಗಿ ಅದು ಎಲ್ಲಾದರೂ ನಾವು ಬಿದ್ವಿ ಅಥವಾ ಯುದ್ಧ ಮಾಡುವಾಗ ಏನೋ ಪೆಟ್ಟಾಯಿತು ಎಂತ ಆದರೂ ನಮ್ಮ ದೇಹಕ್ಕೆ ಬಲ ಇರುತ್ತೆ, ಅಷ್ಟು ಸುಲಭದಲ್ಲಿ ದೇಹಕ್ಕೆ ತೊಂದರೆ ಆಗಲ್ಲ ಅನ್ನುವ ಉದ್ದೇಶದಿಂದ ಅವರು ಆ ಥರ ಮಾಡ್ತಿದ್ರು ಅಂತ ಚರಕ ಸಂಹಿತೆ ಸೂತ್ರಸ್ಥಾನದ 27ನೇ ಅಧ್ಯಾಯದಲ್ಲಿ ಬರ್ತದೆ. ಮತ್ತೆ ಇದಕ್ಕೆ ಬಲಕರ ಅಂತ ಹೇಳ್ತಾರೆ. ಬಲ ಅಂತಂದರೆ ಒಂದು ದೇಹದ ಬಲವನ್ನು ಹೆಚ್ಚು ಮಾಡುತ್ತೆ, ಇನ್ನೊಂದು ಇಮ್ಯುನಿಟಿಯನ್ನು ಹೆಚ್ಚು ಮಾಡುತ್ತೆ. ಆಯುರ್ವೇದದಲ್ಲಿ ಬಲ ಅಂದರೆ ಇಮ್ಯುನಿಟಿಗೂ ಹೇಳ್ಬೋದು. ಸೊ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೊಡಲಿಕ್ಕೆ ಕೂಡ ಎಳ್ಳೆಣ್ಣೆ ಹೆಲ್ಪ್ಫುಲ್ ಅಂತ. ಮತ್ತೆ ಇದು ಸ್ರೋತೋ ವಿಶೋಧಕ ಅಂದರೆ ಚಾನೆಲ್ಸನ್ನು ಕ್ಲೀನ್ ಮಾಡುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಾಲಿಟಿ. ಸೊ ಈ ಕ್ವಾಲಿಟಿ ಇದ್ದರೆ ಆಗ ರೋಗಗಳು ಸುಲಭವಾಗಿ ಬರೋದಿಲ್ಲ. ಅದರಲ್ಲೂ ಇತ್ತೀಚೆಗೆ ಕಾಮನ್ ಆಗಿ ಬರ್ತಿರುವಂಥ ಹಲವಾರು ರೀತಿಯ ಕಾಯಿಲೆಗಳಲ್ಲಿ ಇದು ಎಳ್ಳೆಣ್ಣೆ ಆ ಕಾರಣದಿಂದ ಹೆಲ್ಪ್ ಆಗುತ್ತೆ ಅಂತ. ಅದನ್ನು ಎಳ್ಳೆಣ್ಣೆಯನ್ನು ಔಷಧವಾಗಿ ಅನ್ನೋದಕ್ಕಿಂತ ಆಹಾರವಾಗಿ ಬಳಕೆ ಮಾಡಿದ್ರೆ ಸುಲಭವಾಗಿ ಈ ಕಾಲಕ್ಕೆ ಬರುವಂಥ ಸಮಸ್ಯೆಗಳು ಬರೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಈ ಸ್ರೋತೋಶೋಧಕ ಗುಣ ಇರುವ ಕಾರಣದಿಂದಾಗಿ ಈ ಕೊಲೆಸ್ಟ್ರಾಲ್ಗೆಲ್ಲ ಹೆಲ್ಪ್ಫುಲ್. ನಾನು ಹಿಂದೆಲ್ಲ ಹೇಳಿದ್ನಲ್ಲ, ಕೊಲೆಸ್ಟ್ರಾಲ್ಗೆ ಎಳ್ಳೆಣ್ಣೆ ಹೆಲ್ಪ್ ಆಗುತ್ತೆ ಅಂತ. ಸೊ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಆ ಕಾರಣದಿಂದ ಇದು ಇವನ್ ಹಾರ್ಟಿಗೂ ಒಳ್ಳೆಯದು, ಚಾನೆಲ್ಸನ್ನು ಕ್ಲಿಯರ್ ಮಾಡಿಕೊಡುತ್ತೆ ಅಂತ. ಇನ್ನು ತ್ವಚ ಅಂತ ಹೇಳ್ತಾರೆ, ಅಂದರೆ ಚರ್ಮಕ್ಕೆ ತುಂಬ ಒಳ್ಳೆಯದು ಅಂತ. ಇದನ್ನು ಸೇವನೆ ಮಾಡೋದರಿಂದ ಇದರಲ್ಲಿ ಇರುವ ಹಲವಾರು ನ್ಯೂಟ್ರಿಯೆಂಟ್ಸ್ ಚರ್ಮದ ಶಕ್ತಿಯನ್ನು ಹೆಚ್ಚು ಮಾಡ್ತವೆ. ಮತ್ತು ಇದು ಧಾತುಗಳಿಗೆ ಪುಷ್ಟಿಯನ್ನು ತಂದುಕೊಡೋದ್ರಿಂದ ಚರ್ಮಕ್ಕೆ ಅನುಕೂಲ ಮಾಡಿಕೊಳ್ಳುತ್ತೆ. ನಾನು ಹಿಂದೆ ಹೇಳಿದ್ನಲ್ಲ ಸ್ರೋತೋ ವಿಶೋಧಕ ಅಂತ. ಸೊ ಚಾನೆಲ್ಸನ್ನು ಕ್ಲಿಯರ್ ಆದಾಗ ಸಹಜವಾಗಿ ಪ್ರತಿ ಧಾತುವಿಗೂ ಎನರ್ಜಿ ಸಿಗುತ್ತೆ. ಆ ಕಾರಣದಿಂದ ಚರ್ಮಕ್ಕೆ ಒಳ್ಳೇದು ಮಾಡುತ್ತೆ. ಇವನ್ ಕೆಲವು ಕಡೆ ಬಲವರ್ಣಕರು ಅಂತಲೂ ಹೇಳ್ತಾರೆ, ಅಂದರೆ ಬಲ ಜೊತೆಗೆ ಬಣ್ಣವನ್ನು ಕೂಡ, ಚರ್ಮಕ್ಕೆ ಒಳ್ಳೆಯ ಕಾಂತಿಯನ್ನು ಕೂಡ ಇದು ಕೊಡುತ್ತೆ ಅಂತ. ಇನ್ನು ವೃಷ್ಯ, ಈ ಶಬ್ದವನ್ನು ಕೂಡ ಅವರು ಹೇಳಲಿಕ್ಕೆ ಮರೆಯೋದಿಲ್ಲ. ವೃಷ್ಯ ಅಂತಂದರೆ 2-3 ರೀತಿ ನಾವು ಅರ್ಥ ಮಾಡ್ಕೊಳ್ಬೋದು. ಸ್ಪರ್ಮ್, ಓವಮ್, ಅಂಡಾಣು, ವೀರ್ಯಾಣುಗಳ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ, ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅನ್ನೋದು ಒಂದು. ಇನ್ನೊಂದು ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಇನ್ಫರ್ಟಿಲಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದು ಇದರ ಅರ್ಥ. ಮಗುವಿಗಾಗಿ ಪ್ಲ್ಯಾನ್ ಮಾಡ್ತಿರುವವರು ಕನಿಷ್ಠ 1 ತಿಂಗಳ ಕಾಲ ಪುರುಷರು ಒಂಥರದ ಆಹಾರ, ಮಹಿಳೆಯರು ಒಂಥರದ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಮಹಿಳೆಯರು ಕನಿಷ್ಠ 1 ತಿಂಗಳ ಈ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳುವಾಗ ತೈಲವನ್ನು ಕೂಡ ಹೇಳ್ತಾರೆ. ಸೊ ಹೆಚ್ಚೆಚ್ಚು ಎಳ್ಳೆಣ್ಣೆಯನ್ನು ಆ 1 ತಿಂಗಳು ಅಥವಾ ಕನಿಷ್ಠ 1-2 ತಿಂಗಳು ಹೀಗೆ ಬಳಕೆ ಮಾಡಿದರೆ ಆಗ ಮುಂದೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇನ್ಫರ್ಟಿಲಿಟಿಯ ಸಮಸ್ಯೆಗಳು ದೂರ ಆಗ್ತವೆ.
ಆ ರಿಪ್ರೊಡಕ್ಟರಿ ಸಿಸ್ಟಮಲ್ಲಿರುವಂತಹ ದೋಷಗಳು ಹೋಗ್ತವೆ ಅಂತ. ಇನ್ನು ವಯಸ್ಥಾಪಕ ಅಂದರೆ ನಮಗೆ ಮುಪ್ಪ ಬರೋದನ್ನು ದೂರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಧಾತುಗಳಿಗೆ ಪುಷ್ಟಿ ಸಿಕ್ಕಿದ್ರೆ ಸಹಜವಾಗಿ ಮುಪ್ಪು ದೂರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ರೋಗಗಳು ಸುಲಭವಾಗಿ ಬರದೇ ಇರೋದ್ರಿಂದ ಆಗಲೂ ಕೂಡ ಸುಲಭವಾಗಿ ನಮಗೆ ಈ ವಯಸ್ಸಾದ ಸಮಸ್ಯೆಗಳು, ವಯಸ್ಸಾದಂಥ ಬರೋ ತೊಂದರೆಗಳು ಬರೋದಿಲ್ಲ. ಹಾಗಾಗಿ ಮತ್ತೆ ವಾತದೋಷವನ್ನು ಕಂಟ್ರೋಲ್ ಮಾಡುತ್ತಲ್ಲ, ಈ ಎಲ್ಲ ಕಾರಣದಿಂದಾಗಿ ಇದು ಮುಪ್ಪನ್ನು ದೂರ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಇನ್ನು ಮೇಧಾ ಸ್ಮೃತಿಕರ ಅಂತ ಹೇಳ್ತಾರೆ ನೋಡಿ, ಎಣ್ಣೆಯನ್ನು ತಿಂದೂ ಕೂಡ ನಮ್ಮ ಮೆದುಳನ್ನು ಚುರುಕಾಗಿ ಇಟ್ಕೊಳ್ಬಹುದು ಅಂತ. ಮೇಧಾ ಅಂದರೆ ಇಂಟೆಲಿಜೆನ್ಸನ್ನು ಇಂಪ್ರೂವ್ ಮಾಡುತ್ತೆ, ಸ್ಮೃತಿಕರ ಅಂದರೆ ಮೆಮೊರಿ ಪವರನ್ನು ಇಂಪ್ರೂವ್ ಮಾಡುತ್ತೆ. ಇದು ಮೂಳೆ ಮಜ್ಜೆ ಎರಡಕ್ಕೂ ಅನುಕೂಲ ಮಾಡಿಕೊಡೋದ್ರಿಂದ ತಲೆಬುರುಡೆಯ ಒಳಗಡೆ ಇರುವಂತಹ ಮೆದುಳು ಅದು ಕೂಡ ಒಂಥರ ಮಜ್ಜಾ ಧಾತು ಆಗಿರೋದ್ರಿಂದ ಇದು ಮೇಧಾಶಕ್ತಿ, ಸ್ಮೃತಿ ಶಕ್ತಿ ಎರಡನ್ನೂ ಇಂಪ್ರೂವ್ ಮಾಡಿಕೊಡುತ್ತೆ. ನಮಗೆಲ್ಲ ಇವತ್ತದು ಅತ್ಯಂತ ಅವಶ್ಯಕ ಆಗಿಬಿಟ್ಟಿದೆ. ನಾವು ಬೇರೆ ಬೇರೆ ಕಾರಣಗಳಿಂದ ನಮ್ಮ ಮೆದುಳನ್ನು ದಿನಾ ಹಾಳು ಮಾಡ್ಕೊಳ್ತಾ ಇದ್ದೇವೆ. ಕನಿಷ್ಠ ಪಕ್ಷ ಈ ಎಳ್ಳೆಣ್ಣೆಯನ್ನಾದರೂ ಸೇವನೆ ಮಾಡಿ ನಮ್ಮ ಈ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇದಕ್ಕೆ ಇನ್ನೊಂದು ಸ್ಪೆಷಲ್ ಗುಣ ಇದೆ. ಸಾಮಾನ್ಯವಾಗಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುವಂಥವಕ್ಕೆ ಈ ಗುಣ ಇರೋದಿಲ್ಲ. ಅದ್ಯಾವುದು? ಲೇಖನ ಪ್ರಾಪರ್ಟಿ, ಅಂದರೆ ಕೆರಸೆ ತೆಗೆಯೋದು. ನಾನು ತುಂಬ ಸರಿ ಹೇಳಿದ್ದೇನೆ, ಆ ಪ್ರಾಪರ್ಟಿ ಇದೆ ಅಂತ. ಈ ಕಾರಣದಿಂದಾಗಿ ಇದು ಸ್ರೋತಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳುತ್ತೆ, ಮತ್ತೆ ಎಕ್ಸ್ಟ್ರಾ ಫ್ಯಾಟ್ ಇರೋದನ್ನು ತೆಗಿಲಿಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ. ಅದಕ್ಕೆ ಇದು ಒಂಥರ ವಿಚಿತ್ರವಾದದ್ದು, ಎಲ್ಲ ದ್ರವ್ಯಗಳಿಗೆ ಇರೋದಿಲ್ಲ. ನಾನು ಇನ್ನೊಂದು ಕಡೆ ಬಾರ್ಲಿಯ ಬಗ್ಗೆ ಮಾತಾಡುವಾಗ ಕೂಡ ಹೇಳಿದ್ದೆ ವಿಚಿತ್ರ ಅಂತ. ಇಲ್ಲಿಯೂ ಕೂಡ ಹಾಗೆ. ಉದಾಹರಣೆಗೆ ಯಾವುದೋ ಒಂದು ಶಕ್ತಿಯನ್ನು ಕೊಡುವಂಥದ್ದು ದ್ರಾಕ್ಷಿ ಅಂತ ಇಟ್ಕೊಳ್ಳಿ, ಒಣ ದ್ರಾಕ್ಷಿಗೆ ಲೇಖನ ಪ್ರಾಪರ್ಟಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೇವಲ ಬ್ರಹ್ಮಣ ಅಥವಾ ದೇಹಕ್ಕೆ ಶಕ್ತಿಯನ್ನು ಕೊಡೋದ ಕೆಲಸವನ್ನು ಮಾತ್ರ ಮಾಡಬಲ್ಲದು. ಅಥವಾ ಈಗ ಉದಾಹರಣೆಗೆ ಬಜೆ ಬೇರಿಗೆ ಲೇಖನ ಪ್ರಾಪರ್ಟಿ ಇದೆ, ಆದರೆ ಅದಕ್ಕೆ ದೇಹಕ್ಕೆ ಶಕ್ತಿಯನ್ನು ಕೊಡೋ ಪ್ರಾಪರ್ಟಿ ಇಲ್ಲ. ಎಳ್ಳೆಣ್ಣೆಗೆ ಇದು ಎರಡೂ ಇದೆ ಅಂತ. ಇನ್ನು ಗರ್ಭಾಶಯ ವಿಶೋಧನಂ ಅಂತ ಹೇಳ್ತಾರೆ. ನಾನು ಹಿಂದೆ ಹೇಳಿದ್ನಲ್ಲ, ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡುವ ಮೊದಲು ಪುರುಷರಿಗೆ ಒಂಥರ, ಸ್ತ್ರೀಯರಿಗೆ ಒಂಥರ ಅಂತ. ಸ್ತ್ರೀಯರು ಯಾಕೆ ಎಳ್ಳೆಣ್ಣೆಯನ್ನು ಸೇವನೆ ಮಾಡಬೇಕು ಅಂತಂದರೆ, ಇದಕ್ಕೆ ಗರ್ಭಾಶಯವನ್ನು ಶುದ್ಧ ಮಾಡುವ ಗುಣ ಇದೆ. ಈ ಗರ್ಭಾಶಯವನ್ನು ಶುದ್ಧ ಮಾಡುವ ಗುಣ ಇರುವ ಕಾರಣದಿಂದಾಗಿ ಒಂದು ಮಟ್ಟಿಗೆ ಇದು ಇನ್ಫರ್ಟಿಲಿಟಿಲಿ ಕೂಡ ಹೆಲ್ಪ್ಫುಲ್. ಕೆಲವೊಮ್ಮೆ ಆಗತ್ತಲ್ಲ, ಯಾಕೆ ಇನ್ಫರ್ಟಿಲಿಟಿ ಇದೆ ಅಂತ ಅರ್ಥ ಆಗ್ತಾ ಇಲ್ಲ, ಮಕ್ಕಳಾಗಲಿಕ್ಕೆ ತೊಂದರೆ ಆಗ್ತಿದೆ, ಡಾಕ್ಟರ್ ಕೇಳಿದ್ರೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಅಂತ. ಅಂಥ ಸಂದರ್ಭದಲ್ಲಿ ಎಳ್ಳೆಣ್ಣೆ, ಹರಳೆಣ್ಣೆ ಇಂಥವೆಲ್ಲ ತುಂಬ ಹೆಲ್ಪ್ಫುಲ್ ಆಗ್ತವೆ. ಇವನ್ PCOD ಇರುವಂಥವರು ಕೂಡ ಎಳ್ಳೆಣ್ಣೆಯನ್ನು ಬೇರೆ ಎಣ್ಣೆಗಳ ಬದಲಿಗೆ ಅಡುಗೆಯಲ್ಲಿ ಬಳಕೆ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ವ್ರಣ ಮೇಹನುತ್, ವ್ರಣವನ್ನು ಬಹಳ ಬೇಗ ಗುಣಪಡಿಸುತ್ತೆ. ಯಾಕೆ ಅಂದರೆ ಇದಕ್ಕೆ ರೋಗ ನಿರೋಧಕ ಶಕ್ತಿ ಇದೆ, ಮತ್ತು ಟಿಶ್ಯೂಸ್ ಚೆನ್ನಾಗಿ ಬೆಳೆಯಲಿಕ್ಕೆ ಕೂಡ ಹೆಲ್ಪ್ ಮಾಡಿಕೊಡೋದ್ರಿಂದ ಇದು ಗಾಯವನ್ನು ಬೇಗ ಗುಣ ಮಾಡುತ್ತೆ. ಮೇಹನುತ್ ಅಂದರೆ ನೋಡಿ, ಎಣ್ಣೆ ತಗೊಂಡು ಕೂಡ ನಾವು ನಮ್ಮ ಡಯಾಬಿಟಿಸ್ ಅನ್ನೋ ಸಮಸ್ಯೆಯನ್ನು ಕಂಟ್ರೋಲ್ ಇಟ್ಕೊಳ್ಬೋದು. ಸೊ ಅಂಥವರಿಗೂ ಕೂಡ ಎಳ್ಳೆಣ್ಣೆ ಹೆಲ್ಪ್ಫುಲ್ ಅಂತ. ಡಯಾಬಿಟೀಸಲ್ಲಿ ನಾವು ಎಣ್ಣೆಯನ್ನು, ತುಪ್ಪವನ್ನು ತಿನ್ನಲೇಬಾರ್ದು ಅಂತ ಏನು ಹೇಳೋದಿಲ್ಲ, ತಿನ್ನಬಹುದು. ಅದರಲ್ಲೂ ಎಳ್ಳೆಣ್ಣೆ ಅಂತದನ್ನು ಸೇವನೆ ಮಾಡಿದ್ರೆ ಅದು, ಈಗ ನಾವು ಎಷ್ಟು ಬಾರಿ ಏನು ಹೇಳ್ತೇವೆ ಅಂತಂದರೆ ಪರವಾಗಿಲ್ಲ ತಿನ್ನಿ ಅಂತ, ಆದರೆ ಅದನ್ನು ಔಷಧ ರೂಪದಲ್ಲಿ ಹೇಳೋದಿಲ್ಲ. ಕೊಬ್ಬರಿ ಎಣ್ಣೆಯೋ ಅಥವಾ ಕುಸುಬೆ ಎಣ್ಣೆನೋ ಔಷಧ ರೂಪದಲ್ಲಿ ಹೇಳೋದಿಲ್ಲ. ಆದರೆ ಎಳ್ಳೆಣ್ಣೆಯನ್ನು ಸೇವನೆ ಮಾಡಲಿಕ್ಕೆ ಸಾಧ್ಯ ಆದರೆ ಅದು ಡಯಾಬಿಟೀಸ್ಗೆ ಔಷಧ ಆಗ್ತದೆ ಅಂತ. ತ್ವಚ್ಯಂ ಕೇಶ್ಯಂ ಚಕ್ಷುಷ್ಯಂ ಅಭ್ಯಂಗೆ, ಇದರಿಂದ ಮಸಾಜ್ ಮಾಡ್ಕೊಳ್ಳೋದ್ರಿಂದ, ತಲೆಯಿಂದ ಪಾದದವರೆಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇದು ತ್ವಚ್ಯ ಅಂದರೆ ಚರ್ಮಕ್ಕೆ ಶಕ್ತಿಯನ್ನು ಕೊಡುತ್ತೆ, ಚರ್ಮಕ್ಕೆ ಒಳ್ಳೇದು ಮಾಡುತ್ತೆ. ಕೇಶ್ಯ ಕೂದಲಿಗೆ ಶಕ್ತಿಯನ್ನು ಕೊಡುತ್ತೆ. ಚಕ್ಷುಷ್ಯ ಕಣ್ಣುಗಳಿಗೆ ಕೂಡ ಶಕ್ತಿಯನ್ನು ಕೊಡುತ್ತೆ. ಅಂದರೆ ಅದು ಕಣ್ಣಿಗೆ ಹಾಕ್ಕೊಳ್ಳಿ ಅಂತಲ್ಲ, ಎಣ್ಣೆಯ ಮಸಾಜನ್ನು ಮಾಡ್ಕೊಳ್ಳೋದ್ರಿಂದ ಕಣ್ಣುಗಳಿಗೆ ಹೆಲ್ಪ್ಫುಲ್ ಅಂತ. ಇನ್ನು ಇದನ್ನು ಹೇಗೆ ಬಳಸಬೇಕು? ಮೊದಲನೇದಾಗಿ ಅಡುಗೆಯಲ್ಲಿ ಪೂರ್ತಿಯಾಗಿ ಎಳ್ಳೆಣ್ಣೆನೆ ಬಳಕೆ ಮಾಡೋದು. ಆದರೆ ಈ ಸ್ವಿಚ್ ಆಗಲಿಕ್ಕೆ ತುಂಬ ಕಷ್ಟ. ಇದರ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಇದಕ್ಕೆ ಮಧುರ ತಿಕ್ತ ಕಷಾಯ ರಸಗಳಿವೆ ಅಂತ ಹೇಳ್ತಾರೆ. ಮಧುರ ಎಷ್ಟು ಸ್ವೀಟ್ ಅಂತ ನನಗಂತೂ ಅರ್ಥ ಆಗಲಿಲ್ಲ. ತಿಕ್ತ ಕಷಾಯ ಅಂತೂ ಇದೆ, ಅಂದರೆ ಕಹಿ ಒಗರು ಟೇಸ್ಟ್ ಅಂತೂ ಇದೆ. ಈ ಕಾರಣದಿಂದಾಗಿ ಅದು ನಮಗೆ ರುಚಿ ಕೊಡಲ್ಲ. ಆದರೆ ತುಂಬ ಜನ ಹೇಳಿದವರು ಇದ್ದಾರೆ, ನನಗೆ ಈಗ ರೂಢಿ ಆಗಿಬಿಟ್ಟಿದೆ, ಏನೂ ಅನಿಸಲ್ಲ ಅಂತ. ಸುಮಾರು ಜನ ಹೇಳಿದ್ದಾರೆ. ಅಂದರೆ ನಾನು ಈ ಥರ ಒಳ್ಳೆಯದು, ನೀವು ನೋಡಿ ಸ್ವಿಚ್ ಆಗಲಿಕ್ಕಾದರೆ ಒಳ್ಳೆಯದು ಅಂತ ಹೇಳಿದಾಗ ಅದನ್ನು ಮಾಡಿ ನೋಡಿ ಆಮೇಲೆ ನನ್ನ ಫೀಡ್ಬ್ಯಾಕ್ ಕೊಟ್ಟವರಿದ್ದಾರೆ. ಪ್ರಯತ್ನ ಮಾಡ್ಬೋದು. ಮತ್ತು ಜೊತೆಗೆ ಇದು ಜೇಬಿಗೆ ಕೂಡ ಭಾರ. ಒಳ್ಳೆಯ ಎಳ್ಳೆಣ್ಣೆ ಸಿಗಬೇಕು ಅಂದರೆ ಸ್ವಲ್ಪ ಹೆಚ್ಚು ಹಣವನ್ನು ಕೂಡ ಕೊಡಬೇಕು. ಹಾಗಾಗಿ ಒಂದು ವೇಳೆ ಅಡುಗೆಯಲ್ಲಿ ಎಳ್ಳೆಣ್ಣೆಯನ್ನೇ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಾದರೂ ದಿನಕ್ಕೆ ಒಂದು 2ರಿಂದ 4 ಚಮಚದಷ್ಟು ಎಳ್ಳೆಣ್ಣೆಯನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಬಳಕೆ ಮಾಡ್ಬೋದು. ಉದಾಹರಣೆಗೆ ಚಟ್ನಿ ಪುಡಿಗೆ ಎಳ್ಳೆಣ್ಣೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಸೇವನೆ ಮಾಡ್ಬೋದು. ಏನು ಚಪಾತಿನೋ ದೋಸೆನೋ ತಿನ್ನುವಾಗ ಚಟ್ನಿ ಪುಡಿಗೆ ಹಾಕ್ಕೊಂಡು ಸೇವನೆ ಮಾಡ್ಬೋದು. ಅಥವಾ ಔಷಧದ ಥರ ತ್ರಿಫಲಾ ಕಷಾಯ ಮಾಡಿಕೊಂಡು ಆ ಕಷಾಯಕ್ಕೆ ಒಂದು 4 ಚಮಚ ಎಳ್ಳೆಣ್ಣೆ ಹಾಕ್ಕೊಂಡು ಕುಡಿಯೋದು. ಈ ಕೊಲೆಸ್ಟ್ರಾಲ್ಗಳಿಗೆಲ್ಲ ಅದು ಹೆಲ್ಪ್ಫುಲ್ ಆಗುತ್ತೆ. ಟ್ರೈಗ್ಲಿಸರೈಡ್ ಜಾಸ್ತಿ ಇದ್ದರೆ, ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಹೆಲ್ಪ್ ಆಗುತ್ತೆ. ಅಥವಾ ಬಿಸಿ ಬಿಸಿ ನೀರಿಗೆ ಎಳ್ಳೆಣ್ಣೆಯನ್ನು ಹಾಕ್ಕೊಂಡು ಕುಡಿದ್ರೂ ಆಗುತ್ತೆ. ಸೊ ಯಾವುದೇ ರೀತಿಯಲ್ಲಿ ನಾವು ಎಳ್ಳೆಣ್ಣೆಯನ್ನು ಹೀಗೆ ಬಳಕೆ ಮಾಡಬಹುದು. ಎಳ್ಳೆಣ್ಣೆಯ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಹಲ್ಲು ಜುಮ್ಮ ಅನಿಸೋದು ಅಥವಾ ಈ ಒಸಡಿಗೆ ಸಂಬಂಧಪಟ್ಟ ಸಮಸ್ಯೆಗಳಿರೋದು,
ಪದೇ ಪದೇ ಬಾಯಿ ಹುಣ್ಣಾಗೋದು ಇಂಥವರಿಗೆಲ್ಲ ಎಳ್ಳೆಣ್ಣೆಯಿಂದ ಬಾಯಿ ಮುಕ್ಕಳಿಸಿದ್ರೆ ಹೆಲ್ಪ್ ಆಗುತ್ತೆ. ಎಳ್ಳೆಣ್ಣೆಯನ್ನು ತಲೆಗೆ ಹಚ್ಚಲಿಕ್ಕೆ ಕೂಡ ಬಳಕೆ ಮಾಡಬಹುದು. ಆದರೆ ನಾವಿಲ್ಲಿ ದಕ್ಷಿಣ ಭಾರತದಲ್ಲಿ ಕೊಬ್ಬರಿ ಎಣ್ಣೆನ ಹೆಚ್ಚಾಗಿ ಬಳಕೆ ಮಾಡ್ತೇವೆ. ಕೊಬ್ಬರಿ ಎಣ್ಣೆಯನ್ನು ತಲೆಗೆ ಹಚ್ಚೋದು ಎಳ್ಳೆಣ್ಣೆನ ಹಚ್ಚೋದಕ್ಕಿಂತ ಹೆಚ್ಚು ಹೆಲ್ಪ್‌ಫುಲ್ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಮೊದಲನೇದಾಗಿ ಕೊಬ್ಬರಿ ಎಣ್ಣೆ ತಂಪು, ನಮಗೆ ತಲೆ ತಂಪಾಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆಗಿಂತನೂ ಒಂದು ಚೂರು ಜಾಸ್ತಿ ಈ ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನುವ ಕಾರಣಕ್ಕೆ. ಆದರೆ ಎಳ್ಳೆಣ್ಣೆಗೆ ಉಷ್ಣಗುಣ ಇರುವ ಕಾರಣದಿಂದಾಗಿ ಯಾರಿಗೆ ಸೈನಸೈಟಿಸ್ ಅಂತ ಸಮಸ್ಯೆ ಇದೆಯೋ ಅಥವಾ ಯಾರಿಗೆ ತಲೆಭಾರ ಎಲ್ಲ ಆಗುತ್ತೋ ಅಂಥವರಿಗೆ ತುಂಬ ಹೆಲ್ಪ್‌ಫುಲ್. ಮತ್ತು ಯಾರಿಗೆ ಕೊಬ್ಬರಿ ಎಣ್ಣೆಯನ್ನು ತಲೆಗೆ ಹಚ್ಚಿದಾಗ ಏನಾದರೂ ಚರ್ಮಕ್ಕೆ ಸಂಬಂಧಪಟ್ಟ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಥರ ಫೀಲ್ ಆಗುತ್ತೋ ಅಂಥವರು ಎಳ್ಳೆಣ್ಣೆನ ಟ್ರೈ ಮಾಡ್ಬೋದು. ಇನ್ನು ಎಳ್ಳೆಣ್ಣೆ ತೂಕ ಹೆಚ್ಚು ಮಾಡುತ್ತೋ ಕಡಿಮೆ ಮಾಡುತ್ತೋ ಅನ್ನೋದು. ಇದಕ್ಕೆ ಸ್ರೋತೋ ವಿಶೋಧಕ ಅಂದರೆ ಚಾನಲ್ಸನ್ನು ಕ್ಲೀನ್ ಮಾಡುವ ಗುಣ ಇರುವ ಕಾರಣದಿಂದಾಗಿ ಎಲ್ಲ ಧಾತುಗಳಿಗೂ ಶಕ್ತಿ ಸಮಾನವಾಗಿ ಸಿಗಲಿಕ್ಕೆ ಅನುಕೂಲ ಮಾಡಿಕೊಡುವ ಕಾರಣದಿಂದಾಗಿ ಇದನ್ನು ಕೃಷರು ತೆಗೆದುಕೊಂಡ್ರೆ ಒಂದು ಮಟ್ಟಿಗೆ ತೂಕ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ, ಅಥವಾ ಒಂದು ಮಟ್ಟಿಗೆ ದೇಹಕ್ಕೆ ಶಕ್ತಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಇನ್ನು ಇದಕ್ಕೆ ಲೇಖನ ಪ್ರಾಪರ್ಟಿ ಇರೋದ್ರಿಂದ ಇದು ಈ ಬೇಡವಾಗಿರುವಂಥ ಫ್ಯಾಟನ್ನು ತೆಗೆಯುವ ಕ್ವಾಲಿಟಿ ಇರೋದ್ರಿಂದ ಇದು ಸ್ಥೌಲ್ಯದಿಂದ ಬಳಲ್ತಾ ಇರುವಂಥವರಿಗೂ ಕೂಡ ತುಂಬ ಹೆಲ್ಪ್‌ಫುಲ್. ಇದನ್ನು ಸರಿಯಾಗಿ ಸೇವನೆ ಮಾಡ್ತಾ ಹೋದರೆ ಕೆಟ್ಟ ಕೊಬ್ಬು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಫಿಸಿಕಲಿ, ಮೆಂಟಲಿ ಹೆಚ್ಚೆಚ್ಚು ಆಕ್ಟಿವ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇದರ ಸೇವನೆ ಯಾರಿಗೆ ಬೇಡ? ಮೊದಲನೇದಾಗಿ ಇದಕ್ಕೆ ಉಷ್ಣಗುಣ ಇರುವ ಕಾರಣದಿಂದಾಗಿ ತುಂಬ ಹೀಟ್ ಆಗ್ತದೆ ಅನ್ನುವಂಥವರು ಇದರ ಸೇವನೆಯನ್ನು ಕಡಿಮೆ ಪ್ರಮಾಣದಲ್ಲಿ ಮಾಡಿಕೊಳ್ಬೇಕು. ಅಥವಾ ಅಕಸ್ಮಾತ್ ಅದನ್ನು ಸೇವನೆ ಮಾಡಬೇಕು ಅಂತಾದರೂ ಸ್ವಲ್ಪ ತಂಪಾಗಲಿಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಳ್ಬೇಕು. ಇನ್ನು ರಕ್ತ ಪಿತ್ತಕೃತ್ ಅಂತ ಹೇಳ್ತಾರೆ. ಅಂದರೆ ಈ ಬ್ಲೀಡಿಂಗ್ ಡಿಸಾರ್ಡರ್ ಇರುವವರಿಗೆ, ಪಿತ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿರುವಂಥವರಿಗೆ, ಅತಿಯಾಗಿ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳಿರುವಂಥವರಿಗೆ ಇದರ ಸೇವನೆಯನ್ನು ಮಾಡುವಾಗ ವೈದ್ಯರ ಸಲಹೆ ಬೇಕು ಅಂತ ಅಷ್ಟೇ. ಇಂದು ನಾವು ಎಳ್ಳೆಣ್ಣೆಯ ಬಗ್ಗೆ ಬಹುತೇಕ ಎಲ್ಲ ಡೀಟೇಲ್ಸನ್ನು ತಿಳ್ಕೊಂಡಾಯಿತು. ನೀವು ಎಳ್ಳೆಣ್ಣೆಯನ್ನು ಟೇಸ್ಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.